FVRನಲ್ಲಿ 4ನೇ ಸ್ಟೆಪ್ಪು ಮೆಂಬರ್‌ಶಿಪ್ಪು. ಮೆಂಬರ್‌ಶಿಪ್ಪಲ್ಲಿ ಏನೇನು ಡೀಟೇಲ್ಸ್ ಹಾಕಬೇಕು ಅಂತ ನೋಡೋಣ. FHRಲ್ಲಿ 31/3/2022ಗೆ ಡೀಟೇಲ್ಸ್ ಫಿಲಪ್ ಮಾಡಿರ್ತೀವಿ. ಸೊ, ಅದನ್ನ ನಾವು ಇಲ್ಲಿ ನೋಡ್ತಾ ಇರ್ತೀವಿ. ಆದರೆ FVRಲ್ಲಿ 31/3/2023ಗೆ ನಾವು ಡೀಟೇಲ್ಸ್‌ನ ಫಿಲಪ್ ಮಾಡಬೇಕಾಗುತ್ತೆ. ಸೊ, ಇಲ್ಲಿ ನೋಡಿ ಎ ಕ್ಲಾಸ್ ಮೆಂಬರ್‌ಶಿಪ್ಪು ಒಂದು ನಂಬರ್ ಆಫ್ ಮೆಂಬರ್ಸ್ ಎಷ್ಟು ಹಾಕಿರ್ತೀರಾ FHRಲ್ಲಿ, ಆಕ್ಟಿವ್ ಲೆಡ್ಜರ್ಸು ಹಾಗೆ ಶೇರ್ ಕ್ಯಾಪಿಟಲು ಮಾರ್ಚ್ 22ಗೆ ಹಾಕಿರ್ತೀರಾ. ಸೊ, ಇದನ್ನು ಇಲ್ಲಿ ಒಂದು ಎಡಿಟ್ ಆಪ್ಷನ್ ಇದೆಯಲ್ಲ, ಈ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಎಡಿಟ್ ಆಪ್ಷನ್ ಬರುತ್ತೆ. ಇಲ್ಲಿ ನಾವು 31/3/2023ಗೆ ಮೆಂಬರ್ಸ್ ಎಷ್ಟಿದ್ದಾರೆ ಹಾಗೂ ಆಕ್ಟಿವ್ ಲೆಡ್ಜರ್ಸ್ ಎಷ್ಟಿದೆ, ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅದನ್ನು ಫಿಲಪ್ ಮಾಡಿ ಯಾವ ಲ್ಯಾಂಗ್ವೇಜಲ್ಲಿ ನಾವು ಆ ಲೆಡ್ಜರ್ನ ಮೇಂಟೈನ್ ಮಾಡ್ತಾ ಇದ್ದೀವಿ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿ ಸೇವ್ ಮಾಡಬೇಕು. ಸೇವ್ ಮಾಡಿದ್ಮೇಲೆ ಇಲ್ಲಿ ಪಕ್ಕ ನೋಡಿ ನೆಕ್ಸ್ಟ್ ಪ್ರೋಸೆಸ್ಸು ಮತ್ತು ಸ್ಯಾಂಪ್ಲಿಂಗ್ ಎರಡಿರುತ್ತೆ. ಇದು ರೆಡ್ ಕಲರಲ್ಲಿರುತ್ತೆ. ಇದು ಕಂಪ್ಲೀಟಾಗಿ ಫಿಲ್ ಮಾಡಿದ್ರೆ ಗ್ರೀನ್ ಆಗುತ್ತೆ. ಗ್ರೀನ್ ಆದಮೇಲೆ ನಾವು ನೆಕ್ಸ್ಟ್ ಮುಂದೆ ಪ್ರೊಸೀಡ್ ಆಗೋಕ್ಕಾಗೋದು. ಸೊ, ಪ್ರೋಸೆಸ್ ಮೇಲೆ ಕ್ಲಿಕ್ ಮಾಡ್ತೀರಾ. ಪ್ರೋಸೆಸ್ಸಲ್ಲಿ 21 ಕ್ವಶನ್ಸ್ ಇರುತ್ತೆ. ಈ 21 ಕ್ವಶನ್ಸ್ಗೂ ಆನ್ಸರ್ ಮಾಡಬೇಕಾಗುತ್ತೆ. 21 ಕ್ವಶನ್ನಲ್ಲಿ ಜಸ್ಟ್ ಎಸ್ ನೋ ಏನು ನಿಮ್ಮ ಪ್ಯಾಕ್ಸಲ್ಲಿ ಏನು ಮೇಂಟೈನ್ ಮಾಡ್ತಾ ಇದ್ದೀರಾ ಅದ್ರ ಪ್ರಕಾರ ಎಸ್ ನೋ ಆನ್ಸರ್ಸ್ನ ಕೊಡಬೇಕಾಗತ್ತೆ. ಈಗ ಇಲ್ಲಿ ಮೊದಲನೇ ಪ್ರಶ್ನೆ ಏನು ಕೇಳ್ತಿದ್ದೇನೆ, ಮೆಂಬರ್ಶಿಪ್ಗೆ ಎ ಕ್ಲಾಸ್ ಮೆಂಬರ್ಶಿಪ್ಗೆ ಅಪ್ಲಿಕೇಶನ್ ಕೊಡ್ತೀರಾ ಅಂತ ಕೇಳ್ತಿದ್ದೇನೆ. ಕೊಡ್ತಿದ್ರೆ ಹೌದು ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ. ಸೊ, ಎರಡನೇ ಪ್ರಶ್ನೆ KYC ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀರಾ ಫ್ರಮ್ ಅಪ್ಲಿಕೆಂಟ್ಸು. ಅಂದರೆ ನೀವು ಮೆಂಬರ್ಶಿಪ್ ಕೊಡೋಂಥ ಅಪ್ಲಿಕೆಂಟ್ಸ್ ಹತ್ರ ಅವ್ರದ್ದು KYC ಡೀಟೇಲ್ಸ್ ಅಂದರೆ ಆಧಾರು ರೇಷನ್ ಕಾರ್ಡು ಏನು KYC ಡಾಕ್ಯುಮೆಂಟ್ಸ್ ಇರುತ್ತೆ ಅದು ಕಲೆಕ್ಟ್ ಮಾಡ್ತೀರಾ ಅಂತ ಕೇಳ್ತಿದ್ದೇನೆ. ಸೊ, ಕಲೆಕ್ಟ್ ಮಾಡ್ತಿದ್ರೆ ಹೌದು ಅಂತ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಹಾಕಿ. ಕಾಮನ್ ಆಗಿ ಎಲ್ಲ ಕಲೆಕ್ಟ್ ಮಾಡಲೇಬೇಕು. ಸೊ, ಎಸ್ ಅಂತ ಹಾಕಿ. ಸೊ, ನೆಕ್ಸ್ಟ್ ಇನ್ನು ಮೂರನೇ ಪ್ರಶ್ನೆಯಲ್ಲಿ ಏನು ಕೇಳ್ತಾನೆ, CVO ಆದವರು KYC ಡೀಟೇಲ್ಸು ವೆರಿಫೈ ಮಾಡ್ತೀರಾ ಅಂತ ಕೇಳ್ತಾನೆ ಮೆಂಬರ್ಶಿಪ್ದು. ಸೊ, ಹೌದು ಎಸ್ ಅಂತ ಹಾಕ್ತೀರಾ. ಅದಾದಮೇಲೆ 4ನೇ ಪ್ರಶ್ನೆ, ಶೇರ್ ಅಮೌಂಟು ಎ ಕ್ಲಾಸ್ ಮೆಂಬರ್ ಅಂತ ಅಡ್ಮಿಟ್ ಮಾಡೋಕ್ಕಿಂತ ಮುಂಚೆನೇ ಕಲೆಕ್ಟ್ ಮಾಡ್ತೀರಾ ಅಂತ ಕೇಳ್ತಿದ್ದಾನೆ. ಮುಂಚೆನೇ ಯಾರೂ ಕಲೆಕ್ಟ್ ಮಾಡಲ್ಲ. ಸೊ, ಇದಕ್ಕೆ ಆನ್ಸರು ನೋ ಆಗಿರುತ್ತೆ. 5ನೇ ಪ್ರಶ್ನೆಯಲ್ಲಿ ನೀವು ಎ ಕ್ಲಾಸ್ ಮೆಂಬರ್ನ ಮಾಡೋದಕ್ಕೆ ಆ ಅಪ್ಲಿಕೆಂಟ್ ಹತ್ರ ಜಮೀನು ಇರಲೇಬೇಕಂತ ಕೇಳ್ತಿದ್ದಾನೆ. ಸೊ, ಕಡೆ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. 6ನೇ ಪ್ರಶ್ನೆಯಲ್ಲಿ ಏನು ಕೇಳ್ತಿದ್ದಾನೆ, ಮೆಂಬರ್ಶಿಪ್ಪು ನೀವು ಕೊಡೋಕ್ಕಿಂತ ಮುಂಚೆ ಬೋರ್ಡ್ ಅಪ್ರೂವಲ್ ತೊಗೋತೀರಾ ಇಲ್ವಾ ಅಂತ ಕೇಳ್ತಿದ್ದಾನೆ. ಸೊ, ಬೋರ್ಡ್ ಅಪ್ರೂವಲ್ ತೊಗೊಂಡಾದ್ಮೇಲೆ ನೀವು ಮೆಂಬರ್ಶಿಪ್ ಕೊಟ್ಟರೆ ಇಲ್ಲಿ ಆನ್ಸರ್ ನೋ ಆಗುತ್ತೆ. ಬೋರ್ಡ್ ಅಪ್ರೂವಲ್ಗಿಂತ ಮುಂಚೆ ನೀವು ಅವ್ರಿಗೆ ಮೆಂಬರ್ಶಿಪ್ ಡಿಕ್ಲೇರ್ ಮಾಡಿದ್ರೆ ಆನ್ಸರ್ ಎಸ್ ಆಗುತ್ತೆ. 7ನೇ ಪ್ರಶ್ನೆಯಲ್ಲಿ ಪ್ಯಾಕ್ಸು ಮೆಂಬರ್ಶಿಪ್ ಅಥವಾ ಅಡ್ಮಿಷನ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ. ಸೊ, ಮಾಡ್ತಾ ಇರ್ತೀರಾ ಎಸ್ ಅಂತ ಹಾಕಿ. ಆಮೇಲೆ ಪ್ಯಾಕ್ಸು ಡೇ ಬುಕ್ ಎಂಟ್ರಿ ಮೇಂಟೈನ್ ಮಾಡ್ತಾ ಇದೆಯಾ ಅಂತ ಕೇಳ್ತಿದ್ದಾನೆ. ಮೇಂಟೈನ್ ಮಾಡ್ತಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಹಾಕಿ. 9ನೇ ಪ್ರಶ್ನೆಯಲ್ಲಿ ಶೇರ್ ಸರ್ಟಿಫಿಕೇಟು ಎ ಕ್ಲಾಸ್ ಮೆಂಬರ್ಸ್ಗೆ ಕೊಡ್ತಾ ಇದ್ದೀರಾ ಅಂತ ಕೇಳ್ತಿದ್ದಾನೆ. ಸೊ, ನೀವು ಕೊಡ್ತಾ ಇದ್ರೆ ಎಸ್ ಅಂತ ಹಾಕಿ, ಕೊಡ್ತೀರಾ ಅಂದರೆ ನೋ ಅಂತ ಹಾಕಿ. ನೆಕ್ಸ್ಟ್ ಇಲ್ಲಿಂದ ಬಂದು 10ನೇ ಪ್ರಶ್ನೆಯಿಂದ 17ನೇ ಪ್ರಶ್ನೆವರೆಗೂ ಡಿವಿಡೆಂಡ್ ಬಗ್ಗೆ ಕೇಳ್ತಿರ್ತಾನೆ. 10ನೇ ಪ್ರಶ್ನೆಯಲ್ಲಿ ಏನು ಕೇಳ್ತಿದ್ದಾನೆ, ನೀವು ಡಿವಿಡೆಂಟು ಡಿಕ್ಲೇರ್ ಮಾಡೋದು ಆಫ್ಟರ್ ಕಂಪ್ಲೀಷನ್ ಆಫ್ ಆಡಿಟಾ. ಆಫ್ಟರ್ ಕಂಪ್ಲೀಷನ್ ಆಫ್ ಆಡಿಟ್ ನೀವು ಡಿವಿಡೆಂಟ್ ಡಿಕ್ಲೇರ್ ಮಾಡೋದಾದರೆ ಆನ್ಸರ್ ಎಸ್ ಆಗುತ್ತೆ. ಬಿಫೋರ್ ಆಡಿಟೆಡ್ ಡಿಕ್ಲೇರ್ ಮಾಡೋದಾದರೆ ನೋ ಅಂತ ಆಗುತ್ತೆ. ಆದರೆ ಕೆಲವೊಂದು ಪ್ಯಾಕ್ಸಲ್ಲಿ ಏನಿದೆ ಅವ್ರು ಇದುವರೆಗೂ ಡಿವಿಡೆಂಟೇ ಕೊಟ್ಟಿರಲ್ಲ. ಇದು ಎಸ್ ನೋ ಯಾರಿಗಾಗುತ್ತೆ, ನೀವು ಡಿವಿಡೆಂಟ್ ಕೊಟ್ಟಿರೋರ್ಗಾಗುತ್ತೆ. ಆದರೆ ಡಿವಿಡೆಂಟ್ ಇದುವರೆಗೂ ಕೊಟ್ಟೇ ಇಲ್ಲ. ಸೊ, ಅಂಥವ್ರು ಏನು ಮಾಡಬೇಕು, ಇಲ್ಲಿ ನೋ ಅಂತಲೇ ಹಾಕಿ, ನೋ ಅಂತ ಹಾಕ್ಬಿಟ್ಟು ನಾಟ್ ಅಪ್ಲಿಕೇಬಲ್, ಇಲ್ಲಿ ಎಸ್ ನೋ ಏನಾದರೂ ಆಗಿರ್ಬೋದು ನಿಮ್ಮ ಆನ್ಸರು, ಆದರೆ ಇಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ಬರೀರಿ. ಇದುವರೆಗೂ ಡಿವಿಡೆಂಟ್ ಯಾರು ಕೊಟ್ಟಿಲ್ಲ ಅವರು. ಸೊ, ಈ 10ನೇ ಪ್ರಶ್ನೆಯಲ್ಲಿ ನೀವು ನಾಟ್ ಅಪ್ಲಿಕೇಬಲ್ ಅಂತ ಬರೆದ್ರೆ, ಸೊ 10ರಿಂದ 17ವರೆಗೂ ಕಂಪ್ಲೀಟ್ ಡಿವಿಡೆಂಟ್ ಬಗ್ಗೆನೇ ಕ್ವಶನ್ಸ್ ಕೇಳ್ತಾ ಇರೋದು. ಸೊ, ಡಿವಿಡೆಂಟ್ ಅಲ್ಲಿ ನಿಮ್ಗೆ ನಾಟ್ ಅಪ್ಲಿಕೇಬಲ್ ಆದರೆ ಈ ಎಲ್ಲ ಪ್ರಶ್ನೆಗಳು ನಾಟ್ ಅಪ್ಲಿಕೇಬಲ್ ಆಗಿರುತ್ತೆ. ಅಕಸ್ಮಾತ್ ಡಿವಿಡೆಂಟ್ ಕೊಟ್ಟು ನೀವು ಆಡಿಟ್ ಆದಮೇಲೆ ಡಿವಿಡೆಂಟ್ ಕೊಡ್ತಾ ಇದ್ರೆ ಸೊ ನೋ ಅಂತ ಹಾಕ್ತೀರಾ, ನಾಟ್ ಅಪ್ಲಿಕೇಬಲ್ ಅಂತ ಮೆನ್ಷನ್ ಮಾಡಬಾರ್ದು. ಸೊ, ಅದಾದ ನಂತರ ಪ್ರತಿಯೊಂದು 11ರಿಂದ 17ವರೆಗೂ ಸೊ ಎಸ್ ಆಗುತ್ತೆ ಇದು ಆನ್ಸರು. 18ನೇ ಪ್ರಶ್ನೆಯಲ್ಲಿ ನಿಮ್ಮದು ಶೇರ್ ಕ್ಯಾಪಿಟಲ್ ಅಂದರೆ ಎಕ್ಸೆಸ್ ಶೇರ್ ಕ್ಯಾಪಿಟಲ್ ಏನಾದರೂ ಇದೆಯಾ ಅಂತ ಇದ್ದರೆ ನೋ ಅಂತ ಹಾಕಿ. ನೋ ಅಂತ ಹಾಕಿದ್ರೆ ಇಲ್ಲಿ ಎಷ್ಟು ಅಂತ ಮೆನ್ಷನ್ ಮಾಡಬೇಕು. ಎಕ್ಸೆಸ್ ಏನು ಶೇರ್ ಕ್ಯಾಪಿಟಲ್ ಇಲ್ಲ ಅಂತ ಅಂದರೆ ಎಸ್ ಅಂತ ಮೆನ್ಷನ್ ಮಾಡ್ತೀರಾ. 19ನೇ ಪ್ರಶ್ನೆಯಲ್ಲಿ ಒಂದು ಸೀಲಿಂಗ್ ಅಮೌಂಟ್ ಏನಾದರೂ ಫಿಕ್ಸ್ ಮಾಡಿದ್ದೀರಾ ಎ ಕ್ಲಾಸ್ ಮೆಂಬರ್ಶಿಪ್ಗೆ ಅಂತ ಕೇಳ್ತಿದ್ದೇನೆ. ನೋ ಅಂತ ಹಾಕಿ. ಎಸ್ ಅಂತ ಹಾಕಿದ್ರೆ ಎಷ್ಟು ಸೀಲಿಂಗ್ ಅಮೌಂಟು ನೀವು ಫಿಕ್ಸ್ ಮಾಡಿದ್ದೀರಾ ಅಂತ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ, 20ನೇ ಪ್ರಶ್ನೆಯಲ್ಲಿ ಮೆಂಬರ್ಶಿಪ್ ಮಾಡಿದವ್ರಿಗೆ ಏನಾದರೂ ಆಕ್ಸಿಡೆಂಟಲ್ ಡೆತ್ ಇನ್ಶೂರೆನ್ಸ್ ಪ್ರೀಮಿಯಮ್ ಏನಾದರೂ ಕಟ್ಟಿಸ್ಕೊತಾ ಇದ್ದೀರಾ ಅಂತ. ಸೊ, ಕಟ್ಟಿಸ್ಕೊತಾ ಇದ್ದರೆ ಎಸ್ ಆಗುತ್ತೆ ಆನ್ಸರು, ಇಲ್ಲಾಂದರೆ ನೋ. ಕಟ್ಟಿಸ್ಕೊತಾ ಇದ್ದರೆ ಎಷ್ಟು ಎಸ್ ಅಂತ ಆದರೆ ಆನ್ಸರು, ಎಷ್ಟು ಪ್ರೀಮಿಯಂ ಕಟ್ಟಿಸ್ಕೊತಾ ಇದ್ದೀರಾ ಅಂತ ಮೆನ್ಷನ್ ಮಾಡಿ. 21ನೇ ಪ್ರಶ್ನೆಯಲ್ಲಿ 31/3/23ವರೆಗೂ ನೀವು ಲೆಡ್ಜರ್ನ ಅಪ್ಡೇಟ್ ಮಾಡಿದ್ದೀರಾ ಅಂತ ಕೇಳ್ತಿದ್ದೇನೆ. ಸೊ, ಅಪ್ಡೇಟ್ ಮಾಡಿದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ. ಸೊ, ಈ 21 ಪ್ರೋಸೆಸ್ನಲ್ಲಿ 21 ಪ್ರಶ್ನೆನೂ ಆನ್ಸರ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಸೇವ್ ಪ್ರೋಸೆಸ್ ಫ್ಲೋ ಅಂತ ಇದೆಯಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ನೋಡಿ, ಇದು ರೆಡ್ ಇದ್ದಿದ್ದು ಗ್ರೀನ್ ಆಯಿತು. ಸೊ, ಇದಾದಮೇಲೆ ಸ್ಯಾಂಪ್ಲಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ 5 ಸ್ಯಾಂಪಲ್ಸ್ ಕೊಡಬೇಕಾಗುತ್ತೆ. 5 ಸ್ಯಾಂಪಲ್ಲಿ ಫಸ್ಟು ಲೆಜಿಬಿಲಿಟಿ ನೋಡಿ 3 ಆಪ್ಷನ್ ಇದೆ. ಗುಡ್ಡು, ಆವ್ರೇಜು, ಬ್ಯಾಡು. ಅಂದರೆ ನಿಮ್ಮ ಏನು ಇಮೇಜ್ ನೀವು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅದ್ರದ್ದು ಕ್ವಾಲಿಟಿ ಬಗ್ಗೆ ಕೇಳ್ತೀನಿ. ಅಂದರೆ ಕ್ಲಿಯರಾಗಿ ಕಾಣಿಸ್ತಾ ಇದೆಯಾ, ಎಲಿಜಿಬಲ್ ಇದೆಯಾ ಅಂತ ಹೇಳ್ಬಿಟ್ಟು.
ಸೊ ಇದು ಗುಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯುನೀಕ್ ಮೆಂಬರ್ಶಿಪ್ ಹೌದು, ಒಂದು ಫಾರ್ಮರ್ಗೆ ಒಂದೇ ಮೆಂಬರ್ಶಿಪ್ ಕೊಟ್ಟಿರ್ತೀರಾ, ಸೊ ಯುನೀಕ್ ಆಗಿರುತ್ತೆ. ಸೊ ಎಸ್ ಅಂತ ಕ್ಲಿಕ್ ಮಾಡಿ, ಜಸ್ಟ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಪ್ಯಾಟ್ರನ್ ಟೈಪು ನಾವು ಮೇಂಟೈನ್ ಮಾಡ್ತಿರೋಂಥ ಲೆಡ್ಜರಲ್ಲಿ ಆಲ್ಫಾ ನ್ಯೂಮರಿಕ್ ಅಂದರೆ ಆಲ್ಫಾಬೆಟ್ಸ್ ಕೂಡ ಇರುತ್ತೆ ಅಥವಾ ನಂಬರ್ ಕೂಡ ಇರುತ್ತೆ. ಸೊ ಅದಕ್ಕೆ ಆಲ್ಫಾ ನ್ಯೂಮರಿಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ಯಾಂಪಲ್ ಫೈಲ್ ಅಂತ ಇದೆಯಲ್ಲ, ಅದ್ರ ಪ್ಲಸ್ ಮಾರ್ಕ್, ಈ ಪ್ಲಸ್ ಮಾರ್ಕ್ ಇದೆಯಲ್ಲ, ಆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಸ್ಕ್ಯಾನ್ಡ್ ಕಾಪಿ ಏನಿರುತ್ತೆ ಮೆಂಬರ್ಶಿಪ್ದು, ಆ ಮೆಂಬರ್ಶಿಪ್ದು ಸ್ಕ್ಯಾನ್ ಕಾಪಿನ ಅಪ್ಲೋಡ್ ಮಾಡಬೇಕು. ಇಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ನೋಡಿ ಸೇವ್ ಕೊಡಿ. ಸೇವ್ ಕೊಟ್ಟಾದ ತಕ್ಷಣ ಸ್ಯಾಂಪಲ್ ಡೀಟೇಲ್ಸ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈ ಥರ ಬಂದಮೇಲೆ ಸ್ಯಾಂಪಲ್ ಡೀಟೇಲ್ಸ್ ಒಂದು ಆಪ್ಷನ್ನು ಅಪ್ಡೇಟ್ ಆಗುತ್ತೆ ನಮಗೆ. ಈ ಸ್ಯಾಂಪಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಏನು ಇಮೇಜ್ನ ಅಪ್ಲೋಡ್ ಮಾಡಿರ್ತೀರ ಅವ್ರದ್ದು ಡೀಟೇಲ್ಸು, ಅಂದರೆ ಅವ್ರದ್ದು ಅಡ್ಮಿಷನ್ ನಂಬರು, ಅವ್ರ ಅಡ್ಮಿಷನ್ ಯಾವತ್ತಾದರೂ ಆ ಡೇಟು, ಅವ್ರ ಹೆಸರು, ಜೆಂಡರು, ಮೇಲಾ ಫಿಮೇಲಾ, ಲೆಡ್ಜರ್ ಫೋಲಿಯೋ ನಂಬರು, ಯಾವ ಲೆಡ್ಜರಲ್ಲಿ ಎಷ್ಟನೇ ಪೇಜಲ್ಲಿ ಇದೆ ಅಂತ ಹೇಳ್ಬಿಟ್ಟು LF ನಂಬರ್ ಹಾಕ್ತೀರಾ, ಅವ್ರದ್ದು ಡೇಟ್ ಆಫ್ ಬರ್ತು, ಆಮೇಲೆ ಅವ್ರ ಏಜು, ಫಾದರ್ ಅಥವಾ ಸ್ಪೌಸ್ ಅಂತ ಕೇಳ್ತಿದ್ದೇನೆ. ಈಗ ಅವ್ರ ತಂದೆ ಹೆಸರು ಹಾಕ್ತಾ ಇದ್ರೆ ಇಲ್ಲಿ ಸನ್ ಆಫ್ ಅಂತ ಮೆನ್ಷನ್ ಮಾಡಿ, ಸನ್ ಆಫ್ ಅಂತ ಮೆನ್ಷನ್ ಮಾಡಿಬಿಟ್ಟು ಅವ್ರ ತಂದೆ ಹೆಸರು ಹಾಕಿ. ಅಥವಾ ಗಂಡನ ಹೆಸರು ಹಾಕಿದ್ರೆ ಇಲ್ಲಿ ವೈಫ್ ಆಫ್ ಅಂತ ಹೇಳಿ ಮೆನ್ಷನ್ ಮಾಡಿಬಿಟ್ಟು ಅವ್ರ ಹಸ್ಬೆಂಡ್ ಹೆಸರು ಹಾಕಿ. ಸೊ ಅಡ್ರೆಸ್ ಹಾಕ್ತೀರಾ, ವಿಲೇಜ್ ನೇಮು, ಕ್ಯಾಸ್ಟ್, ಇಲ್ಲಿ ಕ್ಯಾಸ್ಟ್ ನೀವು OBC ಅಥವಾ ಜನರಲ್ಲು, SC ST ಅಂತ ಮೆನ್ಷನ್ ಮಾಡ್ಬೋದು. ಆಕ್ಯುಪೇಷನ್ ಫಾರ್ಮರ್ ಆಗಿರುತ್ತೆ, ಅವ್ರ ಆಧಾರ್ ನಂಬರ್ ಫಿಲ್ ಮಾಡ್ತೀರಾ, ಪಾನ್ ಇದ್ರೆ ಪಾನ್ ಹಾಕ್ಬೋದು, ಮೊಬೈಲ್ ನಂಬರ್ ಹಾಕ್ತೀರಾ, ನಾಮಿನಿ ನೇಮ್, ಅವ್ರ ನಾಮಿನಿ ಯಾರು ಹೆಸರು ಹಾಕಿರ್ತಾರೆ ಆ ನಾಮಿನಿ ಡೀಟೇಲ್ಸ್ ಅವ್ರ ಹೆಸರು ಹಾಕ್ತೀರಾ. ಸೊ ನಂಬರ್ ಆಫ್ ಶೇರ್ಸ್ ಅಂದರೆ ಇದುವರೆಗೂ ಕಟ್ ಆಫ್ ಡೇಟ್ ಅಂದರೆ 31/3/2023 ಎಷ್ಟು ಶೇರ್ಸ್ ಇದೆ ಅಂತ ಹೇಳ್ಬಿಟ್ಟು ನಂಬರ್ ಆಫ್ ಶೇರ್ಸ್ ಹಾಕ್ತೀರಾ. ಇಲ್ಲಿ ನಂಬರ್ ಆಫ್ ಶೇರ್ಸ್ ಹಾಕಿ ಆ ಪ್ರತಿಯೊಂದು ಶೇರ್ದು ವ್ಯಾಲ್ಯೂ ಎಷ್ಟು ಅಂತ ಹೇಳ್ಬಿಟ್ಟು, ಆಮೇಲೆ ಶೇರ್ ಕ್ಯಾಪಿಟಲ್ ಬ್ಯಾಲೆನ್ಸ್, ಈ ಮೆಂಬರ್ದು ಟೋಟಲ್ ಶೇರ್ ಬ್ಯಾಲೆನ್ಸ್ ಎಷ್ಟಿದೆ ಇದುವರೆಗೆ ಅಂತ ಹೇಳ್ಬಿಟ್ಟು, ಅಂದರೆ 31/3/23 ಸೊ ನೆಕ್ಸ್ಟ್ ಪ್ರಶ್ನೆ, ಅಮೌಂಟ್ ಆಫ್ ಶೇರ್ ಕ್ಯಾಪಿಟಲ್ ಹೆಲ್ಡ್ ಆಸ್ ಆನ್ ಡೇಟ್ ಅಂತಂದರೆ ಇವತ್ತಿನವರೆಗೂ, ಅಂದರೆ ನಾನು ಇವತ್ತು ಏನು FVR ಫಿಲಪ್ ಮಾಡ್ತಾ ಇದ್ದೀನಿ 21 ಸೆಪ್ಟೆಂಬರು, ಈ ಡೇಟಲ್ಲಿ ಎಷ್ಟು ಶೇರ್ ಅಮೌಂಟ್ ಇದೆ ಅಷ್ಟು ಶೇರ್ನ ಇಲ್ಲಿ ಮೆನ್ಷನ್ ಮಾಡ್ತೀರಾ. ಸೊ ಓನ್ ಹೌಸ್ ಇದೆಯಾ ಅಥವಾ ಅದರ್ ಅಸೆಟ್ಸ್ ಏನಾದರೂ ಕೊಟ್ಟಿದ್ದಾರೆ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ರೆ ಎಸ್ ಅಂತ ಹಾಕಿ. ಸೊ ಇಷ್ಟು ಡೀಟೇಲ್ಸ್ ಫಿಲಪ್ ಮಾಡಿದ್ಮೇಲೆ ನೋಡಿ, ಡೇ ಬುಕ್ ಚೆಕ್ ಫಾರ್ ದ ಅಬೌವ್ ಲೆಡ್ಜರ್ ಪೋಸ್ಟಿಂಗ್ ಅಂತ ಕೇಳ್ತಾನೆ, ಇಲ್ಲಿ ಎಸ್ ಅಂತ ಕೊಡಿ, ಫಿಲ್ ಮಾಡಿ. ಇಷ್ಟು ಫಿಲಪ್ ಮಾಡಿದ್ಮೇಲೆ ಸೇವ್ ಸ್ಯಾಂಪಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿ 5 ಸ್ಯಾಂಪಲ್ಸ್ನು ಅಪ್ಲೋಡ್ ಮಾಡಿ ಸ್ಯಾಂಪಲ್ ಡೀಟೇಲ್ಸ್ನ 5 ಜನದ್ದು ಫಿಲ್ ಮಾಡಬೇಕಾಗುತ್ತೆ. ಅಷ್ಟು ಫಿಲ್ ಮಾಡಿದ್ಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಡೆಪಾಸಿಟ್ಸು. ಸೊ ಮೆಂಬರ್ಶಿಪ್ ಕಂಪ್ಲೀಟ್ ಆಗುತ್ತೆ. ಇದು A ಕ್ಲಾಸ್ ಮೆಂಬರ್ಶಿಪ್ ಮಾತ್ರ ಆಯಿತು. ಆದರೆ ಇನ್ನು ಕೆಲವು ಪ್ಯಾಕ್ಸ್ಗಳಲ್ಲಿ B ಕ್ಲಾಸ್ ಮೆಂಬರ್ಶಿಪ್ ಅಂದರೆ ನಾಮಿನಲ್ ಮೆಂಬರ್ಶಿಪ್ಪು, ನಾನ್ ವೋಟಿಂಗ್ ಮೆಂಬರೋ ಏನೋ ಒಂದಿರುತ್ತೆ. ಸೊ ಅವ್ರದ್ದು ಕೂಡ ಸೇಮ್ ಇದೇ ರೀತಿ ನೀವು ಫಾಲೋ ಮಾಡಬೇಕಾಗುತ್ತೆ. ಅಂತಂದರೆ ಇಲ್ಲಿ ನೋಡಿ ಎಡಿಟ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು B ಕ್ಲಾಸ್ ಮೆಂಬರ್ ಎಷ್ಟು ಜನ ಇದ್ದಾರೆ, ಎಷ್ಟು ಲೆಡ್ಜರ್ ಇದೆ, ಎಷ್ಟು ಶೇರ್ ಕ್ಯಾಪಿಟಲ್ ಇದೆ, ಆ್ಯಸ್ ಪರ್ ದ ನಿಮ್ಮದು ಆಡಿಟ್ ರಿಪೋರ್ಟು 22-23. ಆಮೇಲೆ ಯಾವ ಲೆಡ್ಜರ್ ಮೇಂಟೈನ್ ಮಾಡ್ತಾ ಇದ್ದೀರಾ, ಯಾವ ಲ್ಯಾಂಗ್ವೇಜಲ್ಲಿ ಲೆಡ್ಜರ್ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ ಹಾಕ್ತೀರಾ, ಸೇವ್ ಮಾಡ್ತೀರಾ. ಸೇವ್ ಮಾಡಿ ಪುನಃ ಪ್ರೋಸೆಸ್ಸು ಅದೇ 21 ಪ್ರಶ್ನೆ ಪುನಃ ಕೇಳುತ್ತೆ. ನಿಮ್ಗೆ ಏನು A ಕ್ಲಾಸ್ ಮೆಂಬರಲ್ಲಿ ಕೇಳಿದ್ರೋ ಸೇಮ್ ಅದೇ ಪ್ರಶ್ನೆಗಳು, ಅದೇ ರೀತಿ ಆನ್ಸರ್ ಮಾಡ್ತೀರಾ. ಇದು ಆನ್ಸರ್ ಮಾಡಿ ಸೇವ್ ಪ್ರೋಸೆಸ್ ಫ್ಲೋ ಕೊಟ್ಟಿದ ಮೇಲೆ ಪುನಃ ಸ್ಯಾಂಪ್ಲಿಂಗು B ಕ್ಲಾಸ್ ಮೆಂಬರ್ಸ್ದು ಏನು ಲೆಡ್ಜರ್ ಇರುತ್ತೆ ಆ ಲೆಡ್ಜರ್ದು ಯಾವುದಾದ್ರು 5 ಮೆಂಬರ್ದು ಸ್ಕ್ಯಾನ್ ಮಾಡಿ ಅವ್ರದ್ದು ಡೀಟೇಲ್ಸ್ ಫಿಲಪ್ ಮಾಡ್ತೀರಾ.